ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಲೇಟೆಸ್ಟ್ ಅಪ್ಡೇಟ್ ಇದೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ. ಇವತ್ತು ಪ್ರೆಸ್ ಮೀಟ್ ಇರುತ್ತೆ ಒಂದು, ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತಾಡ್ತಾರೆ. ಅಲ್ಲಿ ಹೇಳ್ತಾರೆ ಏನು ಒಂದು 2 ಕಂತುಗಳ ಹಣ ಪೆಂಡಿಂಗ್ ಇದೆ ಅದನ್ನ ಮಾರ್ಚ್ 31ರ ನಂತರ ನಾವು ಬಿಡುಗಡೆ ಮಾಡ್ತೀವಿ ಅಂತ. 2 ತಿಂಗಳ ಗೃಹಲಕ್ಷ್ಮಿ ಹಣ ನಮ್ಮ ಸರ್ಕಾರ ಒಂದು ಗೃಹಲಕ್ಷ್ಮಿ ಹಣ ಬಗ್ಗೆ ಮಾತಾಡಬೇಕಾದ್ರೆ ಹೇಳ್ತಾರೆ, ಅಂಗನವಾಡಿ ಕಾರ್ಯಕರ್ತರ ಏನು ಒಂದು ಗೌರವಧನ ಜಾಸ್ತಿ ಮಾಡಿದೀವಿ ಅದು ನಮ್ಮ ಸರ್ಕಾರದಲ್ಲೇನೆ. ಅದಾದ ನಂತರ ಯಾವುದೇ ಸರ್ಕಾರವೂ ಕೂಡ ಹೆಚ್ಚಿಸಲಿಲ್ಲ. ಈ ಬಜೆಟ್ ನಲ್ಲಿ ಮತ್ತೆ ನಾವು ಕಾರ್ಯಕರ್ತೆಯರಿಗೆ ಒಂದು ಗೌರವಧನವನ್ನು ರು 1,000, ಸಹಾಯಕಿಯರಿಗೆ ಗೌರವಧನ 750 ರೂಪಾಯಿ ಹೆಚ್ಚಿಸಿದ್ದೀವಿ ಅಂತ ಕೂಡ ಅವರು ಹೇಳ್ತಾರೆ. ಹಾಗೆ ಮಾತಾಡ್ತಾ ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ತಾರೆ. ಮಾರ್ಚ್ 31ರ ನಂತರ ಗೃಹಲಕ್ಷ್ಮಿ ಯೋಜನೆಯ ಏನು ಒಂದು ಹಣ ಇದೆ, 2 ಕಂತುಗಳ ಹಣ ಬಿಡುಗಡೆ ಆಗಬೇಕಿದೆ ಸರ್ಕಾರದಿಂದ. ಆ 2 ಕಂತುಗಳ ಹಣನ ನಾವು ಮಾರ್ಚ್ 31ರ ನಂತರ ಬಿಡುಗಡೆ ಮಾಡ್ತೀವಿ. ಇಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇವತ್ತು ಕನ್ಫರ್ಮ್ ಮಾಡಿದ್ದಾರೆ. 2 ತಿಂಗಳ ಹಣ ತುಂಬಾ ಪ್ರೆಸ್ ಮೀಟ್ ಎಲ್ಲಾ ಕಡೆ ಕ್ವಶನ್ ಕೇಳ್ತಿದ್ದಾರೆ, ಜನಗಳು ಕೂಡ ಕೇಳ್ತಾ ಇದ್ದಾರೆ. ಹಾಗಾಗಿ ಅವರು ಹೇಳ್ತಾರೆ, ಸೊ ಯಾವುದೇ ಒಂದು ಕಾರಣಕ್ಕೂ ನಾವು ಈ ಯೋಜನೆ ಹಣವನ್ನು ನಾವು ನಿಲ್ಲಿಸಲ್ಲ, ಓಕೆನಾ, ನಾವು ಕೊಡ್ತೀವಿ, ಅದೇ ತಡ ಆಗ್ತಿದೆ. ಸೊ ಹಾಗಾಗಿ ನಾವು ಈ ಒಂದು 2 ಕಂತುಗಳ ಹಣ ಏನಿದೆ ನಾವು ಅದನ್ನ ಮಾರ್ಚ್ 31ರ ನಂತರ ರಿಲೀಸ್ ಮಾಡ್ತೀವಿ ಅಂತ ಕೂಡ ಅವರು ಹೇಳಿದ್ದಾರೆ. ಹಾಗೆ ಮಾತಾಡ್ತಾ ಅವರು ಹನಿ ಟ್ರಾಪ್ ವಿಚಾರಕ್ಕೆ ಪ್ರತಿಕ್ರಿಯಿಸ್ತಾರೆ. ಸಚಿವರೊಬ್ಬರಿಗೆ ಹನಿ ಟ್ರಾಪ್ ಮಾಡಲು ಯತ್ನಿಸಿರುವುದು ದುರದೃಷ್ಟಕರ ಸಂಗತಿ ಅಂತ ಕೂಡ ಅವರು ಹೇಳ್ತಾರೆ. ಈ ಬಗ್ಗೆ ರಾಜಣ್ಣ ಅವರು ತಮಗಾದ ಅನುಭವವನ್ನು ಸದನದಲ್ಲಿ ಹಂಚಿಕೊಂಡಿದ್ದಾರೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಚಿವರು ಈಗಾಗಲೇ ಇದರ ಬಗ್ಗೆ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಗೃಹ ಸಚಿವರು ಕೂಡ ಆ ವಿಷಯನ ನೋಡ್ಕೊಂತಾ ಇದ್ದಾರೆ. ಆ ಬಗ್ಗೆ ನಾನೇನು ಹೆಚ್ಚು ಮಾತಾಡಲ್ಲ ಅಂತ ಕೂಡ ಅವರು ಹೇಳಿಕೆ ಕೊಡ್ತಾರೆ. ಸೊ ಹಾಗೆ ಸತೀಶ್ ಜಾರಕಿಹೊಳಿ ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಗರ್ಜಿಸುವ ಹುಲಿಗಳನ್ನೇ ಈಗ ಗುರಿ ಮಾಡಿ ಎದುರಿಸಲಾಗುತ್ತಿದೆ ಅಂತ. ಸೊ ಅದ್ರ ಬಗ್ಗೆ ಕೂಡ ನಾನು ಯಾವುದೇ ಒಂದು ಕಮೆಂಟ್ ಮಾಡಲ್ಲ, ನೀವು ಅದ್ರ ಬಗ್ಗೆ ಅವರನ್ನೇ ಕೇಳಬೇಕು ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾರೆ. ಒಟ್ಟಾರೆ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅವ್ರ ಕಡೆಯಿಂದನೇ ಮಾಹಿತಿ ಬಂದಿದೆ. ಮಾರ್ಚ್ 31ರ ನಂತರ ಏನು ಒಂದು 2 ತಿಂಗಳ ಹಣ ಪೆಂಡಿಂಗ್ ಇದೆ ಅದನ್ನ ಅವರು ರಿಲೀಸ್ ಮಾಡ್ತಾರೆ ಸರ್ಕಾರದಿಂದ. ಸೊ ಮೊದಲೇ ಏನಾಗ್ತಿತ್ತು, ಸರ್ಕಾರ ಇವಾಗ ಗ್ರಾಮ ಪಂಚಾಯತಿಗೆ ಬಂದು ಸೊ ಅಲ್ಲಿ ಡಿಬಿಟಿ ಮುಖಾಂತರ ಆಮೇಲೆ ರಿಲೀಸ್ ಆಗಬೇಕು, ಓಕೆನಾ. ಸೊ ಇಲ್ಲಿ ತಾಲೂಕ್ ಲೆವೆಲ್ ಅಲ್ಲಿ ಅಂದ್ರೆ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲೂ ಕೂಡ ವರ್ಕ್ ಆಗ್ಬೇಕಾಗಿರುತ್ತೆ. ಸೊ ಹಾಗಾಗಿ ತಡ ಕೂಡ ಆಗುತ್ತೆ, ಬಟ್ ಏನ್ ತೊಂದರೆ ಇಲ್ಲ, ನಾವು ರಿಲೀಸ್ ಮಾಡೇ ಮಾಡ್ತೀವಿ, ಕೊಟ್ಟ ಮಾತು ತಪ್ಪಲ್ಲ ಅಂತ ಅವರು ಪ್ರತಿ ಸಲನೂ ಅದನ್ನ ಹೇಳ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕೊಟ್ಟ ಮಾತನ್ನು ತಪ್ಪಲ್ಲ, ನಾವು ಏನು ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆ ನಾವು ಅದನ್ನ ರಿಲೀಸ್ ಮಾಡ್ತೀವಿ. ಯಾರು ಕೆಲವೊಬ್ರು ಊಹಾಭೋಹಗಳನ್ನ ಹಬ್ಬಿಸ್ಬೋದು, ನಿಲ್ಲಿಸ್ಬಿಡ್ತಾರೆ ಹಾಗೆ ಅಂತ. ಸೊ ಯಾವುದೇ ಕಾರಣಕ್ಕೂ ನಾವು ಏನು ಒಂದು ಪ್ರಣಾಳಿಕೆಯಲ್ಲಿ ಮೆನ್ಷನ್ ಮಾಡಿದ್ವಿ ಆ ಯೋಜನೆಗಳನ್ನ ನಾವು ನಿಲ್ಲಿಸಲ್ಲ ಅನ್ನೋದು ಕೂಡ ಅವರು ವಾದ ಆಗಿದೆ. ಸೊ ಒಟ್ಟಾರೆ ಏನು ಒಂದು 2 ಕಂತುಗಳ ಹಣ ಪೆಂಡಿಂಗ್ ಇದೆ ಅದು ಆದಷ್ಟು ಬೇಗ ಜನಕ್ಕೆ ಸಿಗ್ಲಿ ಅನ್ನೋದೇ ಒಂದು ಆಶಯ. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಈ ವಿಡಿಯೋಗೆ ಕಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.